ಹಲೋ ಫ್ರೆಂಡ್ಸ್, ಇವತ್ತು ನಾವು ಜೀವಕೋಶದ ಅಧ್ಯಯನದ ಬಗ್ಗೆ ನೋಡೋಣ. ಈ ಜೀವಕೋಶದಲ್ಲಿ ನಾವು ಪ್ರಾಣಿ ಜೀವಕೋಶ ಹಾಗೂ ಸಸ್ಯ ಜೀವಕೋಶ ಎರಡು ರೀತಿಯಾದಂತಹ ನಾವು ಜೀವಕೋಶದಲ್ಲಿ ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ನಾವು ಪ್ರಾಣಿ ಜೀವಕೋಶದ ಬಗ್ಗೆ ಅಧ್ಯಯನ ಮಾಡೋಣ. ಪ್ರಾಣಿ ಜೀವಕೋಶದ ಬಗ್ಗೆ ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಇದನ್ನು ನಾವು ಸೆಲ್ ಅಂತ ಕರಿತೀವಿ. ಜೀವಕೋಶಗಳನ್ನು ನಾವು ಸೆಲ್ ಎಂದು ಕರಿತೀವಿ. ಈ ಸೆಲ್ ಎಂಬ ಪದ ಯಾವುದರಿಂದ ಬಂತು ಅಂದರೆ ಸೆಲ್ ಎಂಬ ಪದವು ಲ್ಯಾಟಿನ್ ಪದದ ಸೆಲ್ಲೆ ಅಥವಾ ಸೆಲ್ಯುಲಾ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಏನಂದರೆ ಸಣ್ಣ ವಿಭಾಗ. ಜೀವಕೋಶಗಳನ್ನು ಜೀವಿಯ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಮೂಲ ಘಟಕವಾಗಿದೆ. ಅಂದರೆ ಜೀವಕೋಶಗಳು ರಚನಾತ್ಮಕ, ಅದು ರಚನೆ ಹೊಂದ್ತವೆ, ಅದರ ಜೊತೆಗೆ ಅದರಲ್ಲೇ ತಾವಾಗಿಯೇ ತಮ್ಮ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾ ಇರ್ತವೆ. ಹಾಗಾಗಿ ಜೀವಕೋಶಗಳನ್ನು ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಮೂಲ ಘಟಕವಾಗಿ ನೋಡೋದಾಗಿದೆ. ಜೀವಕೋಶವು ಪ್ರತಿ ಜೀವಿಯ ಮೂಲ ಘಟಕ. ಇದು ಯಾವ ಪ್ರಾಣಿ ಜೀವಕೋಶಗಳು ಯಾವ್ಯಾವ ಇದೆಯಲ್ಲ ಅವಕ್ಕೆಲ್ಲವೂ ಸಹ ಜೀವಕೋಶಗಳು ಇದ್ದೇ ಇರುತ್ತದೆ. ಅದಕ್ಕಾಗಿ ಜೀವಕೋಶದ ಆವಿಷ್ಕಾರ ಅಂದರೆ ಜೀವಕೋಶವನ್ನು ಕಂಡುಹಿಡಿದವರು ಯಾರು ಅಂದರೆ ರಾಬರ್ಟ್ ಹುಕ್. ಎಷ್ಟರಲ್ಲಿ ಕಂಡುಹಿಡ್ತಾರೆ ಅಂದರೆ 1662ರಲ್ಲಿ ಏನು ಮಾಡ್ತಾರೆ ಅಂದರೆ ರಾಬರ್ಟ್ ಹುಕ್ ಏನು ಮಾಡ್ತಾರೆ, ಈ ಜೀವಕೋಶವನ್ನು ಕಂಡುಹಿಡಿತಾರೆ. ಇವನು ಒಬ್ಬ ಆಂಗ್ಲ ವಿಜ್ಞಾನಿ. ಇವರೊಬ್ಬ ಆಂಗ್ಲ ವಿಜ್ಞಾನಿ. ಕೋಶವನ್ನು ಸೆಲ್ ಎಂದು ಕರೆದವರು ಯಾರು ಅಂತ ಕೇಳ್ತಾರೆ. ಕೋಶವನ್ನು ಸೆಲ್ ಅಂತ ಇಂಗ್ಲೀಷಾಗಿ ಕರೀತಾರಲ್ಲ, ಅದನ್ನ ಯಾರು ಕರೆದವರು ಅಂದರೆ ಈ ರಾಬರ್ಟ್ ಹುಕ್ ಅವರೇ ಇದನ್ನು ಕರೆದವರು. ಇವನು ಯಾವ ರೀತಿಯಪ್ಪ ಈ ಕೋಶವನ್ನು ಅಥವಾ ಸೆಲ್ಲನ್ನು ಕಂಡುಹಿಡ್ದ ಅಂದರೆ ಅವನು ಒಂದು ಸೂಕ್ಷ್ಮ ದರ್ಶಕದಲ್ಲಿ ಒಣ ಚೆಂಡಿನ ತೆಳುವಾದ ಅಡ್ಡ ನೀಡಿಕೆಯನ್ನು ಅದರ ಮೂಲಕ ಪರಿಶೀಲಿಸಿದಾಗ ಅದರಲ್ಲಿ ಜೇನುಗೂಡಿನಂತಹ ರಚನೆಗಳನ್ನು ನೋಡಿದ ಇದನ್ನು ಸೆಲ್ಸ್ ಅಂತ ಕರೀತಾರೆ. ಅಂದರೆ ಇಲ್ಲಿ ಅಡ್ಡ ನೀಳಿಕೆಗಳು ಕಂಡುಬಿಡ್ತವೆ. ಯಾವ ರೀತಿ ಇರ್ತದೆ ಅಂದರೆ ಈ ರೀತಿಯಾದಂಥ ಅಡ್ಡ ನೀಳಿಕೆಗಳು ಕಂಡುಬಿಡ್ತವೆ. ಈ ಅಡ್ಡ ನೀಳಿಕೆಗಳಲ್ಲಿ ರಾಬರ್ಟ್ ಹುಕ್ ತಮ್ಮ ಸೂಕ್ಷ್ಮ ದರ್ಶಕದಲ್ಲಿ ತುಂಬ ಸೂಕ್ಷ್ಮವಾಗಿ ವೀಕ್ಷಣೆ ಮಾಡಿದಾಗ ಚಿಕ್ಕ ಚಿಕ್ಕ ಕಣಗಳು ಅಲ್ಲಿ ಓಡಾಡ್ತಾ ಇರ್ತವೆ. ಚಿಕ್ಕ ಕಣಗಳು ಅಲ್ಲಿ ಕಂಡು ಬರ್ತಾ ಇರ್ತದೆ. ಅದನ್ನು ನೋಡಿದಂತಹ ರಾಬರ್ಟ್ ಹುಕ್ ಇದನ್ನು ನಾವು ಜೀವಕೋಶ ಎಂದು ಕರೆಯಬಹುದು ಅಂತ ಹೇಳ್ತಾನೆ ಅವನು. ಅದೇ ರೀತಿ ಇನ್ನೊಬ್ಬ ವಿಜ್ಞಾನಿ ಹೇಳ್ತಾನೆ ಲಿವಿನ್ ಹುಕ್ ಒಬ್ಬ ಮೈಕ್ರೋಸ್ಕೋಪ್ನ ಕಂಡುಹಿಡಿದವರು. ಇವರು ಈ ಮೈಕ್ರೋಸ್ಕೋಪ್ನ ಕಂಡುಹಿಡಿದಂತಹ ವಿಜ್ಞಾನಿ ಯಾರಂದರೆ ಲಿವನ್ ಹುಕ್. ಈ ಲಿವನ್ ಹುಕ್ನನ್ನು ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಅಂತ ಸಹ ಕರೀತಾರೆ. ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಯಾರಂದರೆ ಲಿವನ್ ಹುಕ್. ಇವನು ಯಾವ ರೀತಿ ಕಂಡುಹಿಡಿತಾನಂದರೆ ಅವರು ತಮ್ಮ ಹಲ್ಲಿನ ಮೇಲೆ ಕೊಳೆಯನ್ನು ಕೆರೀತಾರೆ. ಅಂದರೆ ಕೆರೆದಂಥ ಸಂದರ್ಭದಲ್ಲಿ ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ ಚಲಿಸುತ್ತಿರುವ ಸೂಕ್ಷ್ಮ ಜೀವಿಗಳು ನೋಡಿದನು. ಅಂದರೆ ತನ್ನ ಹಲ್ಲಿನಲ್ಲಿ ಒಂದು ಚಿಕ್ಕದಾದಂತಹ ಒಂದು ಕೊಳೆ ಇರ್ತದೆ, ಅದನ್ನ ಏನು ಮಾಡೋದು ತೆಗಿತಾನೆ. ಅದನ್ನ ತೆಗೆದಾಗ ಅದನ್ನ ಏನು ಮಾಡ್ತಾನೆ ಅಂದರೆ ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಚಲನೆಯನ್ನು ಕಾಣ್ತಾನೆ. ಅವನು ಚಲನೆಯನ್ನು ಯಾರೋ ಈ ಲಿವನ್ ಹುಕ್ರವರು ಚಲನೆಯನ್ನು ಕಾಣ್ತಾರೆ. ಇವುಗಳನ್ನು ಏನಂತ ಕರೀತಾರೆ ಅಂದರೆ ಅನಿಮಲ್ ಕ್ಯೂಲ್ ಅಂತ ಕರೀತಾರೆ. ಅವನು ಅನಿಮಲ್ ಕ್ಯೂಲ್ ಅಂತ ಕರೀತಾರೆ. ಜೀವಕೋಶಕ್ಕೂ ಜೀವವಿದೆ ಎಂದು ಹೇಳಿದವರು ಯಾರಂತ ಕೇಳ್ತಾರೆ. ಯಾರಂದರೆ ಅದೇ ಲಿವನ್ ಹುಕ್. ಜೀವಕೋಶಕ್ಕೂ ಜೀವವಿದೆ ಹೇಳಿ, ಜೀವಕೋಶಕ್ಕೂ ಜೀವವಿದೆ ಎಂದು ಹೇಳಿದವರು ಲಿವನ್ ಹುಕ್. ಮೈಕ್ರೋಸ್ಕೋಪನ್ನು ಕಂಡುಹಿಡಿದರೆ ಹಾಗಾಗಿ ಈತನನ್ನು ಮೈಕ್ರೋಸ್ಕೋಪ್ ಅಂದರೆ ಸೂಕ್ಷ್ಮ ದರ್ಶಕದ ಪಿತಾಮಹ ಎಂದು ಸಹ ಕರೆಯುತ್ತಾರೆ. ಸೂಕ್ಷ್ಮ ಜೀವಕೋಶದ ಪಿತಾಮಹ ಯಾರೆಂದು ಕೇಳ್ತಾರೆ. ಆದರೆ ಲಿವನ್ ಹುಕ್. ಜೀವಕೋಶಕ್ಕೂ ಜೀವವಿದೆ ಎಂದು ಹೇಳಿದವರು ಯಾರಂದರೆ ಲಿವನ್ ಹುಕ್.
ಅದೇ ರೀತಿ ಮುಂದುವರಿದಂತೆ ಏಕಕೋಶೀಯ ಜೀವಗಳು ಒಂದೇ ಕೋಶದಿಂದ ಆಗಿರ್ತದೆ. ಏಕಕೋಶೀಯ ಜೀವಗಳು ಒಂದೇ ಕೋಶದಿಂದ ಆಗಿರ್ತದೆ, ಅಂದರೆ ಒಂದೇ ಸೆಲ್ನಿಂದ ಅದು ಆಗಿರ್ತವೆ. ಅದಕ್ಕೆ ಉದಾಹರಣೆ ಇದು ಆಲ್ಮೋಸ್ಟ್ ಎಲ್ಲ ಕೇಳಿರೋದು ಉದಾಹರಣೆ. ಏಕಕೋಶ ಜೀವಿಗಳಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಏಕಕೋಶಗಳ ಜೀವಿಗಳಿಗೆ ಉದಾಹರಣೆ ಯಾವುದು ಅಂದರೆ ಒಂದು ಅಮೀಬಾ, ಏಕಕೋಶ ಜೀವಿ, ಯುಗ್ಲಿನ, ಪ್ಯಾರಾಮೀಸಿಯಂ ಮತ್ತು ಡಯಾಟಮ್. ಈ ಇಂಪಾರ್ಟೆಂಟ್ ಇದು ಯಾವುದೋ ಇದು ಉದಾಹರಣೆ ಇದೆಯಲ್ಲ, ಈ ಉದಾಹರಣೆಗಳೇ ಇಂಪಾರ್ಟೆಂಟ್ ಇಲ್ಲಿ. ಏಕಕೋಶ ಜೀವಿಗಳು ಅಂದರೆ ಒಂದೇ ಜೀವಕೋಶದಿಂದ ಆಗಿರುವುದು. ಅದಕ್ಕೆ ಉದಾಹರಣೆಗಳು ಕೇಳಿದರೆ ಅಮೀಬಾ, ಯುಗ್ಲಿನ, ಪ್ಯಾರಾಮೀಸಿಯಂ ಮತ್ತು ಡಯಾಟಮ್. ಅದೇ ರೀತಿ ಬಹುಕೋಶೀಯ ಜೀವಿಗಳು. ಬಹುಕೋಶ ಜೀವಿಗಳಂದರೆ 2 ಅಥವಾ ಹೆಚ್ಚು ಜೀವಕೋಶಗಳಿಂದ ಆಗಿರುವುದು, ಅಂದರೆ ಸಸ್ಯ ಜೀವಕೋಶ ಹಾಗೂ ಪ್ರಾಣಿಗಳು, ಅದೇ ರೀತಿ ಫಂಗಸ್ಗಳು. ಇವು ಉದಾಹರಣೆ ಯಾವುದಕ್ಕೆ ಅಂದರೆ ಬಹುಕೋಶ ಜೀವಿಗೆ ಇವು ಉದಾಹರಣೆ. ಮಾನವನ ದೇಹದಲ್ಲಿ ಅನೇಕ ಟ್ರಿಲಿಯನ್ ಜೀವಕೋಶಗಳಿವೆ. ಪ್ರತಿ ಜೀವಕೋಶದ ಗಾತ್ರ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ. ಪ್ರತಿ ಜೀವಕೋಶದ ಗಾತ್ರ ಎಷ್ಟಿರ್ತದೆ ಅಂದರೆ 10⁻⁻⁶ ಮೈಕ್ರೋದಲ್ಲಿ ಈ ಗಾತ್ರವನ್ನು ನೋಡಬಹುದಾಗಿದೆ. 10⁻⁻⁶ ಇದು ಮೈಕ್ರೋದಲ್ಲಿ. ಅದೇ ನ್ಯಾನೋದಲ್ಲಿ ಕೇಳಿದ್ರೆ ನಾವು 10⁻⁻⁹ ಅಂತ ಹೇಳಬೇಕು. ಜೀವಕೋಶದ ಗಾತ್ರ ಮೈಕ್ರೋದೊಳಗೆ ಕೇಳಿದ್ರೆ 10⁻⁻⁶, ಅದೇ ರೀತಿ ನ್ಯಾನೋದೊಳಗೆ ಕೇಳಿದ್ರೆ 10⁻⁻⁹ ಅಂತ ಹೇಳಬೇಕು. ಸ್ವಲ್ಪ ನಿಮಗೆ ಮಿಲಿಯನ್ನು, ಬಿಲಿಯನ್ನು, ಟ್ರಿಲಿಯನ್ ಬಗ್ಗೆ ಹೇಳೋಣ. 1 ಮಿಲಿಯನ್ ಅಂತ ಕೇಳಿದ್ರೆ 10 ಲಕ್ಷ, ಅಂದರೆ 10⁻⁶ ಅಂತ. 1 ಬಿಲಿಯನ್ ಅಂತ ಕೇಳಿದ್ರೆ 10⁻⁹ ಅಂತ, ಅಂದರೆ 1ರ ಮುಂದೆ 9 0 ಹಾಕ್ಬೇಕು ನಾವು. 9 0 ಹಾಕಿದ್ರೆ ಅದು ಬಿಲಿಯನ್ ಅಂತ ಕರೀತಾರೆ. ಅದೇ ರೀತಿ 10⁻12 ಅಂತ ಕೇಳಿದ್ರೆ ಅದನ್ನ ನಾವು ಟ್ರಿಲಿಯನ್ ಅಂತ ಕರಿತೇವೆ. ಅಂದರೆ ಇಲ್ಲಿ ನೋಡಿರಿ, ಇಲ್ಲಿ 12 ಇದೆಯಲ್ಲ, 1ರ ಮುಂದೆ 12 0 ಹಾಕಬೇಕು. ಇದನ್ನೇನಂತ ಕರೀತಾರೆ ಅಂದರೆ ಟ್ರಿಲಿಯನ್ ಅಂತ ಕರೀತಾರೆ. ಮಿಲಿಯನ್, ಬಿಲಿಯನ್, ಟ್ರಿಲಿಯನ್. 10/6 ಅಲ್ಲ, 10⁻⁶, 10⁻⁹, 10⁻12. ಹಾಗೆ ಜೀವಕೋಶದ ಗಾತ್ರ ಮೈನಸ್ ಅಲ್ಲದು ಇದೆಯಲ್ಲ, 10⁻⁻⁶ ಇದರಲ್ಲಿ ಮೈಕ್ರೋದಲ್ಲಿ. ಅದೇ ರೀತಿ ನ್ಯಾನೋದಲ್ಲಿ 10⁻⁻⁹. ಅದೇ ರೀತಿ ಈ ಜೀವಕೋಶದ ಅಧ್ಯಯನ ಎಲ್ಲದಕ್ಕೂ ಸಹ ಅಧ್ಯಯನಗಳು ಇರ್ತವೆ. ಅದೇ ರೀತಿ ಜೀವಕೋಶದ ಅಧ್ಯಯನ, ಜೀವಕೋಶಗಳ ಅಧ್ಯಯನಕ್ಕೆ ಏನಂತ ಕರೀತಾರೆ ಅಂದರೆ ಸೈಟಾಲಜಿ ಅಂತ ಕರೀತಾರೆ. ಸೈಟಾಲಜಿ. ಈ ಸೈಟಾಲಜಿಯ ಪಿತಾಮಹ ಯಾರು ಅಂತ ಕೇಳಿದ್ರೆ ರಾಬರ್ಟ್. ಇದನ್ನ ನಾವು ಆಗಲೇ ಹೇಳಿದ್ವಿ, ಇವನೇ ಕಂಡುಹಿಡಿದನು, ಹಾಗಾಗಿ ಪಿತಾಮಹ ಇವನೇ ಆಗಿರ್ತಾನೆ. ಮಾನವ ದೇಹದಲ್ಲಿ ಅತ್ಯಂತ ಉದ್ದವಾದ ಜೀವಕೋಶ ಯಾವುದು ಅಂದರೆ ನರಕೋಶ. ಅತಿ ಚಿಕ್ಕ ಜೀವಕೋಶ ಯಾವುದು ಅಂದರೆ ಮೈಕ್ರೋಪ್ಲಾಸ್ಮಾ. ಮಾನವ ದೇಹದ ಅತಿ ದೊಡ್ಡ ಜೀವಕೋಶ ಅಂದರೆ ಅಂಡಾಣು, ಓಯುಮ್. ಇವು ಲೇಡೀಸಲ್ಲಿ ಇರುವಂಥದ್ದು ಅಂಡಾಣು, ಅತಿ ದೊಡ್ಡದು. ಅತಿ ಚಿಕ್ಕದು ಯಾವುದು ಅಂತ ಕೇಳ್ತಾರೆ, ಅದೇ ಪುರುಷರಲ್ಲಿರುವಂತಹ ವೀರ್ಯಾಣು, ಸ್ಪರ್ಮ್. ಮಾನವನ ದೇಹದ ಅತಿ ಚಿಕ್ಕ ಜೀವಕೋಶ ಯಾವುದು ಅಂತ ಕೇಳಿದ್ರೆ ವೀರ್ಯಾಣು ಅಂದರೆ ಸ್ಪರ್ಮ್. ಅತಿ ದೊಡ್ಡ ಪ್ರಾಣಿ ಜೀವಕೋಶ ಯಾವುದು ಅಂದರೆ ಉಷ್ಟ್ರಪಕ್ಷಿಯ ಮೊಟ್ಟೆ. ನರಕೋಶಗಳು ಕೋಶ ವಿಭಜನೆಗೆ ಒಳಪಡುವುದಿಲ್ಲ, ಕಾರಣ ಅದರಲ್ಲಿ ಸೆಂಟ್ರಿಯೋಲ್ ಇರುವುದಿಲ್ಲ. ಹೇಳ್ತೀನಿ ನರಕೋಶದ ಬಗ್ಗೆ ನಾನು ಪಾಠ ಮಾಡುವಾಗ ಇದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ನರಕೋಶಗಳು ನಮ್ಮ ದೇಹದಲ್ಲಿ, ಮಾನವನ ದೇಹದಲ್ಲಿ ವಿಭಜನೆಗೆ ಒಳಪಡದಿರುವಂತಹ ಒಂದೇ ಒಂದು ಜೀವಕೋಶ ಯಾವುದು ಅಂತ ಕೇಳಿದ್ರೆ ಅದೇ ನರಕೋಶ. ಏಕೆಂದರೆ ಆ ನರ ಒಂದು ಸಲ ಕಟ್ಟಾದರೆ ಮತ್ತೆ ಬೆಳೆಯಲ್ಲ ಅದು.
ನರ ಒಂದು ಸಲ ಕಟ್ಟಾದರೆ ಮತ್ತೆ ಬೆಳೆಯಲ್ಲ. ಅಲ್ಲಿ ಬೆಳೆಯಬೇಕಂದ್ರೆ ಏನಿರಬೇಕು? ಸೆಂಟ್ರಿಯೋಲ್ ಇರಬೇಕು. ಸೆಂಟ್ರಲ್ ಇದ್ದರೆ ಮಾತ್ರ ಅಲ್ಲಿ ಯಾವುದೇ ಆದ ಒಂದು ಭಾಗ ಅಲ್ಲಿ ಬೆಳೀತಾ ಹೋಗುತ್ತೆ. ಅತಿ ಹೆಚ್ಚು ವಿಭಜನೆಯಾಗುವಂಥದ್ದು ಯಾವುದು ಅಂದರೆ ಯಕೃತ್ ಅಥವಾ ಲಿವರ್ ಅಥವಾ ಪಿತ್ತಜನಕಾಂಗ. ಅಂದರೆ ನೀವು ಯಕೃತನ್ನು 25% ಕಟ್ ಮಾಡಿದ್ರೆ ಕಪ್ ಅಷ್ಟು ಉಳಿಸಿದರೆ ಮಾತ್ರ ಇದು ಮತ್ತೆ ಏನು ಮಾಡ್ತದೆ ಅಂದರೆ ಉತ್ಪತ್ತಿ ಆಗುತ್ತೆ, ಇದು ಮತ್ತೆ ಬೆಳೀತದೆ. ಅದು 25% ಬಿಟ್ಟಿರಬೇಕು, ಆಯಿತಾ? ಅದಕ್ಕಿಂತ ಜಾಸ್ತಿ ಬಿಟ್ಟಿದ್ರು ಓಕೆ, ಅದಕ್ಕಿಂತ ಕಡಿಮೆ ಮಾತ್ರ ಯಾವುದೇ ರೀತಿ ಕಟ್ ಮಾಡ್ಬಿಡೋದು. ಅಂದರೆ ಯಕೃತನ್ನು ಕಟ್ ಮಾಡ್ತಾ ಅಂದರೆ ಕತ್ತರಿಸುತ್ತಾ ಹೋದಂತೆ ಇದು ಪ್ರತಿ ಸಲನೂ ಬೆಳೆಯುತ್ತಾ ಹೋಗುತ್ತದೆ. ಯಕೃತ್ತು ಬೆಳೆಯುತ್ತಾ ಹೋಗುತ್ತದೆ ಅಂದರೆ ವಿಭಜನೆ ಆಯ್ತಾ ಇರ್ತದೆ, ಹೆಚ್ಚು ವಿಭಜನೆ ಆಯ್ತಾ ಇರ್ತದೆ. ಬೇಕಾದ್ರೆ ಕತ್ತರಿಸ್ತಾ ಹೋಗ್ಬೋದು, ಮತ್ತೆ ಬೆಳೀತಾ ಇರ್ತದೆ. ಆದರೆ ವಿಭಜನೆಗೆ ಬರದಂಥದ್ದು ಯಾವುದು ಅಂದರೆ ಇವು ನ್ಯೂರಾನ್. ಈಗಲೇ ಹೇಳಿದ್ನಲ್ಲ, ನರಕೋಶ. ಯಾಕೆ? ನ್ಯೂಟ್ರಿಯೋಲ್ ಅದರಲ್ಲಿ ಇರುವುದಿಲ್ಲ. ಕೋಶ ವಿಭಜನೆಯ ರಹಿತ ಅಂದರೆ ಕೋಶ ವಿಭಜನೆಗೆ ಒಳಪಡದೇ ಇರುವಂಥದ್ದು ಯಾವುದಂದರೆ ನ್ಯೂರಾನ್. ಜೀವಿಯ ರಚನೆ ಯಾವ ರೀತಿ ಜೀವಿ ರಚನೆ ಆಯ್ತದಪ್ಪ? ಈಗ ನಾವು ಹೇಳ್ದಂಗೆ ಮಾನವನ ದೇಹದ ಅತಿ ಚಿಕ್ಕ ಜೀವಕೋಶ ವೀರ್ಯಾಣು. ಆಯಿತು, ವೀರ್ಯಾಣು ತಗೊಳ್ಳೋಣ ಈಗ, ಆಯಿತಾ? ಯಾವ ರೀತಿ ಮಾಡೋಣ? ಜೀವಕೋಶ ಅಲ್ವಾ, ಯಾವುದು? ವೀರ್ಯಾಣು ಅಂತ ತಗೊಳ್ಳೋಣ. ಈಗ ಒಂದು ವೀರ್ಯಾಣು ತಗೊಂಡಿರ್ವಿ. ಈ ವೀರ್ಯಾಣು ಸ್ವಲ್ಪ ದಿನಗಳ ನಂತರ ಏನು ಮಾಡ್ತದೆ ಅಂದರೆ ಈ ವೀರ್ಯಾಣು ಈ ಮಾನವನ ದೇಹಕ್ಕೆ ಹೋಗಿ ಸೇರಿ ಅಂಡಾಣುವನ್ನು ಪ್ರವೇಶ ಮಾಡ್ತದೆ. ಅಂಡಾಣುವನ್ನು ಪ್ರವೇಶ ಮಾಡಿದ ನಂತರ ಈ ವೀರ್ಯಾಣುಗಳಲ್ಲಿ ಸ್ವಲ್ಪ ಬದಲಾವಣೆಗಳು ಕಂಡುಬರ್ತದೆ. ಅಂದರೆ ಸ್ವಲ್ಪ ಉಗುರು ಏನು ಮಾಡ್ತದೆ? ಉಗುರು ಬೆಳೆಯೋದು, ಸ್ವಲ್ಪ ಉಗುರು ಬೆಳೆಯೋದು. ಅದೇ ರೀತಿ ಚರ್ಮಗಳ ರಚನೆ ಆಗೋದು, ಚರ್ಮದ ರಚನೆ ಆಯ್ತದೆ. ಹೀಗೆ ಇದು ಒಂದೊಂದೇ ಹಂತವಾಗಿ ಬರ್ತದೆ. ಅದೇನೆಂದರೆ ಅಂಗಾಂಶಗಳು, ಪ್ರತಿ ಅಂಗಾಂಶಗಳು ರಚನೆ ಆಯ್ತಾ ಬಿಡ್ತದೆ. ಅಂದರೆ ಮೊದಲು ಸೆಲ್ಲು ಯಾವುದು? ಅತಿ ಚಿಕ್ಕ ಸೆಲ್ ಅಂದರೆ ವೀರ್ಯಾಣುಗಳು. ಹೇಳ್ತಾ ಇರೋದು ಜೀವಿಯ ರಚನೆ ಯಾವ ರೀತಿ ಆಯ್ತದೆ ಅಂತ ಹೇಳ್ತಾ ಇದ್ದೀನಿ, ಆಯಿತಾ? ನೀವಲ್ಲಿ ವೀರ್ಯಾಣು ಅದರ ವೀರ್ಯಾಣು ತಗೊಂಡಾಗ ಸ್ವಲ್ಪ ದಿನಗಳ ನಂತರ ಏನಾಗ್ತದೆ ಅಂದರೆ ಆ ವೀರ್ಯಾಣು ಯಾವ ರೀತಿ ಅಂದರೆ ಒಂದು ಮಾನವನ ಉಗಮಕ್ಕೋಸ್ಕರ, ಒಂದು ಮಾನವ ಜೀವಿಯ ಪಡೆಯೋಕ್ಕೋಸ್ಕರ ನೋಡು ಅಲ್ಲಿ ಉಗುರುಗಳು, ಅಲ್ಲಿ ಒಳಗಡೆ ಒಂದು ಹೆಣ್ಣಿನ ಅಂಡಾಣುಗಳನ್ನು ಸೇರಿಸಿದಾಗ ಅಲ್ಲಿ ಹೊಟ್ಟೆ ಒಳಗಡೆ, ಗರ್ಭದ ಒಳಗಡೆ ಚಿಕ್ಕದಾದಂತಹ ಉಗುರುಗಳು ಮತ್ತು ಚರ್ಮದ ರಚನೆಗಳು, ಕೈಕಾಲುಗಳ ರಚನೆಗಳು ಈ ರೀತಿ ಬರ್ತಾ ಇರ್ತದೆ. ಅಲ್ಲಿ ಇನ್ನೂ ಸ್ವಲ್ಪ ಹೋದಂಗೆ ಇಲ್ಲಿ ಏನು ಮಾಡ್ತದೆ ಅಂದರೆ ಅಂಗಾಂಗಗಳು ರಚನೆ ಆಯ್ತವೆ. ಅಂದರೆ ಕಾಲು, ಕೈ, ಎದೆ ಭಾಗ, ತಲೆ ಈ ರೀತಿ ಏನು ಮಾಡ್ತದೆ ಅಂದರೆ ರಚನೆ ಆಗುತ್ತಾ ಹೋಗುತ್ತದೆ. ರಚನೆ ಇಲ್ಲೇ ಬರುತ್ತದೆ, ಅದರಲ್ಲಿ ಇಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತದೆ. ಅದಾದ ನಂತರ ಅಂಗವ್ಯೂಹ ಇವೆಲ್ಲ ಸಹ ಸೇರಿ ಒಂದು ಮಾನವನ ಏನು ಮಾಡ್ತದೆ ಅಂದರೆ ಒಂದು ಮಾನವ ನಿರ್ಮಾಣಕ್ಕೆ ಸಾಕ್ಷಿಯಾಗಿರ್ತದೆ. ತದನಂತರ ಜನಿಸುವ